ಎಲ್ಲರಿಗೂ ನಮಸ್ತೆ. ಸರಳ ಸಲಹೆ ಚಾನೆಲ್ಗೆ ಸ್ವಾಗತ. ಬೇಸಿಗೆ ಕಾಲದಲ್ಲಿ ಅಡಿಗೆ ಮನೆಯಲ್ಲಿ ಕೆಲಸ ಮಾಡುವುದು ತುಂಬ ಕಷ್ಟ. ವಿಪರೀತ ಸೆಕೆ, ಬೆವರಿನಿಂದ ಅಡಿಗೆ ಮಾಡುವಾಗ ತುಂಬ ಕಷ್ಟ ಆಗ್ತದೆ. ಅದಕ್ಕೆ ಕೆಲವು ಸಣ್ಣ ಬದಲಾವಣೆಯನ್ನು ಮಾಡಿಕೊಳ್ಳುವ. ಅಡುಗೆ ಮನೆಯಲ್ಲಿ ತಂಪಾಗಿ ಆರಾಮದಾಯಕವಾಗಿ ಅಡುಗೆ ಮಾಡಲು ಏನು ಮಾಡಬೇಕು ತಿಳಿಯೋಣ ಬನ್ನಿ. ಬೆಳಿಗ್ಗೆ ಅಥವಾ ಸಂಜೆ ಅಡುಗೆಯನ್ನು ತಯಾರಿಸಿ. ಈ ಸಮಯದಲ್ಲಿ ಹವಾಮಾನ ತಂಪಾಗಿರುತ್ತದೆ. ದಿನವಿಡೀ ಆಯಾಸವನ್ನು ಕಡಿಮೆ ಮಾಡುತ್ತದೆ. ಅಡುಗೆ ಮನೆಯ ಕಿಟಕಿ ಬಾಗಿಲುಗಳನ್ನು ತೆರೆದಿಡಿ. ಎಕ್ಸೈಟ್ ಫ್ಯಾನ್ಗಳನ್ನು ಬಳಸಿ. ಇದು ಅಡುಗೆ ಮನೆಯ ಶಾಖ ಮತ್ತು ಮಸಾಲೆಯ ವಾಸನೆಯನ್ನು ಹೊರಹಾಕಲು ನೆರವಾಗುತ್ತದೆ. ಸಡಿಲವಾದ ಹತ್ತಿ ಬಟ್ಟೆಯನ್ನು ಧರಿಸಿ. ಇದರಿಂದಲೇ ಅಡುಗೆ ಮಾಡುವಾಗ ನಮಗೆ ಆರಾಮವಾಗುತ್ತದೆ. ಕೂದಲನ್ನು ಹಿಂದಕ್ಕೆ ಕಟ್ಟಿಕೊಳ್ಳಿ. ಹೆಡ್ ಬ್ಯಾಂಡ್ಗಳನ್ನು ಬಳಸಿ. ಇದು ನಿಮಗೆ ಕೆಲಸವನ್ನು ಸುಲಭಗೊಳಿಸಲು ಸಹಾಯ ಮಾಡುತ್ತದೆ. ಪದೇ ಪದೇ ಅಡುಗೆ ಮನೆಗೆ ಹೋಗುವುದನ್ನು ಕಡಿಮೆ ಮಾಡುತ್ತದೆ. ಮೊಸರನ್ನ, ಸಲಾಡ್, ನಿಂಬೆ ಪಾನಕದಂಥ ತಂಪಾದ ಆಹಾರವನ್ನು ಸೇವನೆ ಮಾಡಿ. ಇದರಿಂದ ಅಡುಗೆ ಮನೆಯಲ್ಲಿ ಕಳೆಯುವ ಸಮಯ ಕಡಿಮೆ ಆಗುತ್ತದೆ. ಸಾಧ್ಯವಾದರೆ ಅಡುಗೆ ಮನೆಯ ಕಿಟಕಿಯಲ್ಲಿ ಗಿಡಗಳನ್ನು ಇಡಿ. ಮಾಮೂಲಿ ಬಲ್ಬುಗಳ ಬದಲು LED ಬಲ್ಬುಗಳನ್ನು ಉಪಯೋಗಿಸಿ. ಅಡುಗೆಗೆ ಪ್ರೆಷರ್ ಕುಕ್ಕರನ್ನು ಬಳಸಿ. ಇದರಿಂದ ಗ್ಯಾಸ್ ಹೆಚ್ಚು ಉರಿಯುವುದಿಲ್ಲ. ಅಡುಗೆ ಮನೆ ಬೇಗನೆ ತಣ್ಣಗಾಗುತ್ತದೆ. ಬೆಳಿಗ್ಗೆ ಎದ್ದ ಕೂಡಲೇ ಕಿಟಕಿ ಬಾಗಿಲುಗಳನ್ನು ತೆರೆದಿಡಿ. ಇದರಿಂದ ನೈಸರ್ಗಿಕ ಗಾಳಿ ಬರುವಂತೆ ಮಾಡುತ್ತದೆ. ಬೇಸಿಗೆಯಲ್ಲಿ ಮನೆಯಲ್ಲಿ ಅಡುಗೆ ಮಾಡಲು ಆಗ್ತಿಲ್ವಾ? ಆದರೆ ಈ ಟಿಪ್ಸ್ಗಳನ್ನು ಫಾಲೋ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.